ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಆಲ್ಗೋ ಟ್ರೇಡಿಂಗ್ನ ಕಾಂಬೋ ಪ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆಲ್ಗೋ ಟ್ರೇಡಿಂಗ್ನ ಕಾಂಬೋ ಪ್ಯಾಕನ್ನು ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇನೆ. ಈ ಒಂದು ಕಾಂಬೋ ಪ್ಯಾಕಲ್ಲಿ ಏನೇನು ಸರ್ವಿಸಸ್ ಬರುತ್ತೆ ಆ್ಯಂಡ್ ಅವುಗಳು ನಮ್ಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒಂದು ಆಲ್ಗೋ ಟ್ರೇಡಿಂಗ್ ಮಾಡಬೇಕು ಅಂದಲ್ಲಿ ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನೋದು ಇರಲೇಬೇಕಾಗುತ್ತೆ. ಆ್ಯಂಡ್ ಈಗ RDP ಕನೆಕ್ಷನಲ್ಲಿ ರನ್ ಮಾಡೋಣ ಅಂದ್ರೂ ಒನ್ ಟೈಮ್ ರನ್ ಮಾಡೋಣ ಅಂದ್ರೂ ಮಾರ್ನಿಂಗಲ್ಲಿ 9 o'clock ಸಿಸ್ಟಮ್ ಅನ್ನೋದು ಯೂಸ್ ಆಗುತ್ತೆ. ಆಲ್ಗೋ ಟ್ರೇಡಿಂಗ್ ಅನ್ನೋದು ಫುಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಯಾವುದೇ ಮ್ಯಾನ್ಯುವಲ್ ವರ್ಕ್ ಅನ್ನೋದು ಇರುವುದಿಲ್ಲ, ಯಾವುದೇ ಮ್ಯಾನ್ಯುವಲ್ ಅನಲೈಸ್ ಅನ್ನೋದು ಇರುವುದಿಲ್ಲ, ಯಾವುದೇ ಟೆಕ್ನಿಕ್ ಅನಲೈಸ್ ಅನ್ನೋದು ಅವಶ್ಯಕತೆ ಇಲ್ಲ, ಯಾವುದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಎಮೋಷನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗೋದಿಲ್ಲ. ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್. ಸೆಕೆಂಡ್ ಸೊ ಯಾವುದೇ ಎಂಟ್ರೀಸ್ ಆಗಿರ್ಬೋದು ಎಕ್ಸಿಕ್ಯೂಟ್ ಆದಾಗ ಆಟೋಮೆಟಿಕ್ ಆಗಿ ನಮಗೆ ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್, ಟಾರ್ಗೆಟ್ ಅನ್ನೋದು ಕಂಪ್ಲೀಟ್ಲಿ ಆಟೋಮೆಟಿಕ್ ಆಗಿ ನಮಗೆ ಪ್ಲೇಸ್ ಆಗಲಾಗುತ್ತೆ. ಸೊ ಮಂತ್ಲಿ ರಿಟರ್ನ್ಸ್ ಅನ್ನೋದು 30 to 100% ಮೇಲ್ಗಡೆ ಇರುತ್ತೆ ನಾವು ಯೂಸ್ ಮಾಡಿರೋಂಥ ಒಂದು ಕ್ಯಾಪಿಟಲ್ಗೆ. ಆಲ್ಗೋ ಟ್ರೇಡಿಂಗಿಂದ ಆಗುವಂಥ ಬೆನಿಫಿಟ್ಸ್: ಜೀರೋ ಅನಲೈಸಿಸ್, ಯಾವುದೇ ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಜೀರೋ ಎಮೋಷನ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಭಾಳಷ್ಟು ಕನ್ಸಿಸ್ಟೆನ್ಸಿ ಆಗಿರುತ್ತೆ ಆ್ಯಂಡ್ ವೆರಿ ಡಿಸಿಪ್ಲಿನ್ ಆಗಿರುತ್ತೆ. ಅಂದರೆ ಯಾವ ಕಂಡೀಷನ್ ಆ ಕಂಡೀಷನಲ್ಲಿ ಬೈ ಆಗೋದಿಲ್ಲ. ಸಮ್ ಕಂಡೀಷನ್ಸ್ ಪ್ರಕಾರನೇ ಬೈಯಿಂಗ್ ಸೇಲಿಂಗ್ ಆ್ಯಕ್ಟಿವಿಟಿಗಳು ನಡೆಯುತ್ತೆ. ಸಿಸ್ಟಮಿಕ್ ಟ್ರೇಡಿಂಗ್ ಆ ಥರ ಮಾಡಿದರೆ ಮಾತ್ರ ನಾವು ಆಪ್ಷನ್ ಟ್ರೇಡಿಂಗಲ್ಲಿ ಪ್ರಾಫಿಟ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನಾವು ಮ್ಯಾನ್ಯುವಲ್ ಟ್ರೇಡಿಂಗಲ್ಲಿ ಅಷ್ಟೊಂದು ಡಿಸಿಪ್ಲಿನ್ ಅನ್ನೋದು ಮೇಂಟೈನ್ ಮಾಡೋದಿಲ್ಲ, ಹಾಗಾಗಿ ಲಾಸಸ್ ಅನ್ನೋದು ಆಗುತ್ತೆ. ಆಲ್ಗೋ ಟ್ರೇಡಿಂಗ್ ಅನ್ನೋದು ಕಂಡೀಷನ್ಸ್ಗಳ ಪ್ರಕಾರನೇ ವರ್ಕ್ ಆಗುತ್ತೆ. ಆಲ್ಗೋ ಟ್ರೇಡಿಂಗ್ನ ಸೆಟಪ್ ನೋಡ್ಕೊಂಡಿದ್ದಲ್ಲಿ ಆಲ್ಗೋ ಟ್ರೇಡಿಂಗ್ ಮಾಡಬೇಕು ಅಂದಲ್ಲಿ ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನೋದು ಇರಬೇಕಾಗುತ್ತೆ, ವಿತ್ ವೈಫೈ ಕನೆಕ್ಷನ್ ಇರಬೇಕು. ಓಕೆ, ಸೊ ಈಗ ಸಾಫ್ಟ್ವೇರ್ ಅನ್ನೋದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿದ ಮೇಲೆ ಆ ಒಂದು ಸಾಫ್ಟ್ವೇರನ್ನು ರನ್ ಮಾಡಬೇಕಂದ್ರೆ ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಇಲ್ಲಿ 2 ಮೆಥಡ್ ಇದೆ. ಒಂದು ಮೆಥಡ್ ಬಂದು ಫ್ರಮ್ 9 to 3:30 ಆಗಿರ್ಬೋದು. ಈಗ ಕ್ರೂಡ್ ಆಯಿಲ್ ಯೂಸ್ ಮಾಡಿದಾಗ 9 to 11:30ವರೆಗೆ ಪ್ರೋಗ್ರಾಮನ್ನು ಕಂಟಿನ್ಯೂಸ್ ಆಗಿ ರನ್ ಮಾಡಬೇಕು. ಅದು ನೀವು ಡೆಸ್ಕ್ಟಾಪಲ್ಲಿ ರನ್ ಮಾಡ್ಬೋದು ಅಥವಾ ಕ್ಲೌಡ್ ಸರ್ವರಲ್ಲಾದರೂ ರನ್ ಮಾಡ್ಬೋದು. ಸೊ 2ರಲ್ಲೂ ಕೊಡಲಾಗುತ್ತೆ. ಓಕೆ, ಸೊ ಸಿಸ್ಟಮಲ್ಲಿ ರನ್ ಮಾಡಬೇಕು ಅಂದಲ್ಲಿ ಪವರ್ ಕನೆಕ್ಷನ್ ಆಗಿರ್ಬೋದು, ವೈಫೈ ಕನೆಕ್ಷನ್ ಕಂಟಿನ್ಯೂಸ್ ಆಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಕ್ಲೌಡ್ ಸರ್ವರಲ್ಲಿ ಒನ್ ಟೈಮ್, ಸೊ ಮಾರ್ನಿಂಗ್ ಒಂದು ಸಾರಿ ನಾವು 9 o'clock ರನ್ ಮಾಡಿದರೆ ನಾವು ಸಿಸ್ಟಮ್ ಕ್ಲೋಸ್ ಮಾಡ್ಕೋಬೋದು ಆ್ಯಂಡ್ ವೈಫೈನೂ ಆಫ್ ಮಾಡ್ಕೋಬೋದು. ಅದು ಬ್ಯಾಕ್ಗ್ರೌಂಡಲ್ಲಿ ವರ್ಕಿಂಗ್ ಅಲ್ಲಿರುತ್ತೆ. 2 ಸರ್ವಿಸ್ ಅನ್ನೋದು ಕೊಡಲಾಗುತ್ತೆ. RDP ಸರ್ವರ್ಸಲ್ಲಿ ನಾವು ಯೂಸ್ ಮಾಡೋದು ಸ್ವಲ್ಪ ಬೆಟ್ರ್ ಆಗಿರುತ್ತೆ. ಪೊಸಿಷನ್ ರನ್ನಿಂಗಲ್ಲಿದ್ದಾಗ ವೈಫೈ ಆಗಿರ್ಬೋದು ಅಥವಾ ಪವರ್ಸ್ ಅನ್ನೋದು ಡಿಸ್ಕನೆಕ್ಟ್ ಆಗಿದ್ದಾಗ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಸಾಫ್ಟ್ವೇರ್ ಒಂದು ಇನ್ಸ್ಟಾಲೇಷನ್ ಆಗಿದ್ಮೇಲೆ ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಆದಮೇಲೆ ಸ್ಟ್ರಾಟಜಿ ಅನ್ನೋದು ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಆ್ಯಂಡ್ ಗೈಡೆನ್ಸ್ ಅನ್ನೋದು ಕೊಡಲಾಗುತ್ತೆ. ಆ್ಯಂಡ್ ಇದು ಲೈಫ್ ಟೈಮ್ ಇರುತ್ತೆ. ನಿಮ್ಗೆ ಯಾವುದೇ ಡೌಟ್ಸ್ ಆಗಿರ್ಬೋದು ಎವ್ರಿಥಿಂಗ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಓಕೆ, ಆಲ್ಗೋ ಟ್ರೇಡಿಂಗ್ ಅನ್ನೋದು ಪ್ರೆಸೆಂಟ್ ನಾವು ಬ್ಯಾಂಕ್ ನಿಫ್ಟಿ ಆ್ಯಂಡ್ ಕ್ರೂಡ್ ಆಯಿಲಲ್ಲಿ ಕೊಡಲಾಗುತ್ತೆ. ಕ್ರೂಡ್ ಆಯಿಲ್ ಅನ್ನೋದು September 1st ಕೊಡಲಾಗುತ್ತೆ. ಸೊ ಈ ಒಂದು ಆಲ್ಗೋ ಟ್ರೇಡಿಂಗ್ನ ಒಂದು ಕಾಂಬೋ ಪ್ಯಾಕ್ ನೋಡ್ಕೊಂಡಿದ್ದಲ್ಲಿ ಇದು ಕಂಪ್ಲೀಟ್ಲಿ ಲೈಫ್ ಟೈಮ್, ಯಾವುದೇ ಮಂತ್ಲಿ ಚಾರ್ಜಸ್, ಇಯರ್ಲಿ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಆಲ್ಗೋ ಟ್ರೇಡಿಂಗ್ ಅನ್ನೋದು ಕೊಡಲಾಗುತ್ತೆ, ಬ್ಯಾಂಕ್ ನಿಫ್ಟಿ ಕ್ರೂಡ್ ಆಯಿಲ್, ಹೌದಾ. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಕೊಡಲಾಗುತ್ತೆ. ಸೊ ಎಂಥ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂದರೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಕೊಡಲಾಗುತ್ತೆ. ಇದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ವಿತಿನ್ 6 ಮಂತಲ್ಲಿ ನಮಗೆ 30 to 50% ಆಗಿರ್ಬೋದು, 80%ವರೆಗೆ ಮೂವ್ ಆಗುವಂಥ ಒಂದು ಸ್ಟಾಕ್ಸ್ಗಳು ಇಲ್ಲಿ ಫಿಲ್ಟರ್ ಆಗುತ್ತೆ. ಇಂಥ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಕ್ಯಾಪಿಟಲ್ ಗ್ರೋತ್ನೂ ಆಗುತ್ತೆ ಆ್ಯಂಡ್ ಭಾಳಷ್ಟು ಸೇಫ್ ಆಗಿರುತ್ತೆ. ಓಕೆ, ಸೊ ಆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ತೋರಿಸ್ತೇನೆ. ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅನ್ನೋದೇ ನಾನು ಯೂಸ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪಲ್ಲಿ ಕಾಲ್ಸ್ಗಳನ್ನ ಕೊಡ್ತಾ ಇರ್ತೇನೆ. ಸೊ ಮಿಡ್ ಟರ್ಮ್ಗೆ ಭಾಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಶಾರ್ಟ್ ಟರ್ಮಲ್ಲೂ ವರ್ಕ್ ಆಗುತ್ತೆ. ನಾವು ಯಾವುದೇ ಒಂದು ರಿಸಲ್ಟ್ ನೋಡಬೇಕಾದ್ರೆ ಸಮ್ ಡೇಸ್ ನಾವು ಬ್ಯಾಕ್ ತೊಗೋಬೇಕಾಗುತ್ತೆ. ಒಂದು 2 months ಬ್ಯಾಕ್ ತೊಗೊಳ್ಳೋಣ. ಮೇ ಮಂತಲ್ಲಿ ಬಂದಿರೋ ಒಂದು ಸ್ಟಾಕ್ಸ್ ನೋಡೋಣ. May 15 ಒಬಿರೋ ರಿಯಾಲಿಟಿ ಸ್ಟಾಕ್ ಬಂದಿದೆ. ಓಕೆ, May 15 ಒಬಿರೋ ರಿಯಾಲಿಟಿ ನೋಡ್ಬೋದು. ಓಕೆ, 1630 ಈ ಸ್ಟಾಕ್ ಅನ್ನೋದು 1952ವರೆಗೆ ಹೋಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ May 16 ನೋಡ್ಕೋಬೋದು. ಸನ್ಟೆಕ್ ಅನ್ನೋದು May 16 ಬಂದಿದೆ. ಇದು ಈ ಸ್ಟಾಕ್ ಈ ಒಂದು ಪ್ರೈಸಲ್ಲಿ 452 ಅಲ್ಲಿ ಬಂದಿದೆ. ಆ್ಯಂಡ್ ಪ್ರೆಸೆಂಟ್ ಇದು 452 ಹೈ ಅನ್ನೋದು 700ವರೆಗೆ ಹೋಗಿ ಪ್ರೆಸೆಂಟ್ 600 ಟ್ರೇಡ್ ಆಗ್ತಾ ಇರುತ್ತೆ. ಸೊ 450 ಪ್ರೆಸೆಂಟ್ ಪ್ರೈಸ್ ಇದ್ದರೂ 150 ಪ್ರೈಸಸ್ ಅನ್ನು ಬೆಳೆದಿದೆ. ಓಕೆ, ಆಲ್ಮೋಸ್ಟ್ 30% ರಿಟರ್ನ್ಸ್ ಬಂದಿದೆ, ಹೌದಾ. ಆ್ಯಂಡ್ 17th May ಇನೋವೇಷನ್ ಕ್ಯಾಪಿಟಲ್ ನೋಡ್ಬೋದು. 17th May, ಓಕೆ, ಹೌದಾ. 505 ಪ್ರೆಸೆಂಟ್ 700 ಟ್ರೇಡ್ ಆಗ್ತಾಯಿದೆ. ಆ್ಯಂಡ್ ಅಲಿಕನ್ ನೋಡ್ಬೋದು. ಇದನ್ನು 17th May 1005 ಪ್ರೆಸೆಂಟ್ 1400 ಟ್ರೇಡ್ ಆಗ್ತಾಯಿದೆ. 40% ರಿಟರ್ನ್ಸ್ ಬಂದಿದೆ, ಹೌದಾ. ರೇಲ್ಟೆಲ್ 17.5
ಓಕೆ 17.5 413ಇಂದ 617ಗೆ ಹೋಗಿ ಪ್ರೆಸೆಂಟ್ 500 ಹತ್ರ ಟ್ರೇಡ್ ಆಗ್ತಿದೆ. ಇದು 30% ರಿಟರ್ನ್ಸ್ ಬಂದಿದೆ. ಯಾವುದೇ ಸ್ಟಾಕ್ಸ್ ಆಗಿರ್ಬೋದು, ಇಲ್ಲಿ ಫಿಲ್ಟರ್ ಆಗಿರುವಂಥ ಒಂದು ಸ್ಟಾಕ್ ಅನ್ನೋದು ಫಂಡಮೆಂಟ್ಲಿ ಸ್ಟ್ರಾಂಗ್ ಆಗಿರುವ ಸ್ಟಾಕ್ಸ್. ಇಂಥ ಸ್ಟಾಕ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಡೆಫಿನೆಟ್ಲಿ 100% ನಾವು ಪ್ರಾಫಿಟಲ್ಲೇ ಇರ್ತೇವೆ. ಏಕೆಂದರೆ ಈ ಸ್ಕ್ಯಾನರಲ್ಲಿ ಯೂಸ್ ಮಾಡಿರೋದು ಕಂಪ್ಲೀಟ್ಲಿ ಫಂಡಮೆಂಟಲ್ಸ್. ಓಕೆ, EPS, ಪ್ರಾಫಿಟ್, ಬುಕ್ ವ್ಯಾಲ್ಯೂ, ಓಕೆ, ಡೆಬಿಟ್ಸ್, ಪ್ರತಿಯೊಂದು ಅನ್ನೋದು ಈ ಒಂದು ಸ್ಕ್ಯಾನರಲ್ಲಿ ಯೂಸ್ ಮಾಡಲಾಗಿದೆ. ಓನ್ಲಿ ಸ್ಟ್ರಾಂಗ್ ಇರೋ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅಂತೀವಲ್ಲ ಅಂಥ ಸ್ಟಾಕ್ಸ್ಗಳೇ ಇಲ್ಲಿ ಫಿಲ್ಟರ್ ಆಗುತ್ತೆ. ಬಟ್ ನಾವೇನು ಮಾಡ್ತೇವೆ ಅಂದರೆ 6 ಮಂತ್ 1 ಇಯರ್ಗೆ ಭಾಳಷ್ಟು ಸ್ಟಾಕ್ಸ್ಗಳು ನೋಡ್ಕೊತೇವೆ. ಇಂಥ ಸ್ಟಾಕ್ಸ್ಗಳು ನಾವು ಲಾಂಗ್ ಟರ್ಮಲ್ಲೂ ಯೂಸ್ ಮಾಡ್ಬೋದು. ಲಾಂಗ್ ಟರ್ಮ್ಗೂ ಇಟ್ಕೊಂಡಿರೋ ಭಾಳಷ್ಟು ಬೆಟರ್ ಆಗಿರುತ್ತೆ. ಸಿಂಪಲ್ ಆಗಿ ನಾನು ಹೇಳ್ತೇನೆ, ಆಲ್ಗೋ ಟ್ರೇಡಿಂಗಿಂದ ನಾವು ಯಾವ ಥರ ಡೆವಲಪ್ ಆಗ್ತೇವೆ ಅಂದಲ್ಲಿ, ಆಲ್ಗೋ ಟ್ರೇಡಿಂಗ್ ಅಂದರೆ ಸಿಸ್ಟಮೆಟಿಕ್ ಟ್ರೇಡಿಂಗ್. ಆಲ್ಗೋ ಟ್ರೇಡಿಂಗಿಂದ ಮಂತ್ಲಿ ನಮಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ಅಂದರೆ 30-100% ರಿಟರ್ನ್ಸ್ ಅನ್ನೋದು ಬರುತ್ತೆ. ಆ ಒಂದು 30-100% ಬಂದಿರೋ ರಿಟರ್ನ್ಸ್ನ ನಾವು ಈ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಲಾಗುತ್ತೆ. ಓಕೆ, ಆ ಥರ ಮಾಡಿದರೆ ನಮ್ಮ ಕ್ಯಾಪಿಟಲ್ ಗ್ರೋತ್ ಅನ್ನೋದು ಭಾಳಷ್ಟು ಇಂಪ್ರೂವ್ಮೆಂಟ್ಸಲ್ಲಿ ಇರುತ್ತೆ. ಓಕೆ, ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಸ್ಕ್ಯಾನರ್ ಅನ್ನೋದು ಕೊಡಲಾಗುತ್ತೆ. ಭಾಳಷ್ಟು ಎಕ್ಯುರೇಟ್ ಆಗಿರುವಂಥ ಒಂದು ಸ್ಕ್ಯಾನರ್ ನಿಮಗೆ ಬೇರೆ ಎಲ್ಲಿನೂ ಸಿಗುವುದಿಲ್ಲ. ಆ್ಯಂಡ್ ಇದು ನಾನು ಪರ್ಸನಲಾಗಿ ಯೂಸ್ ಮಾಡ್ತಿರೋದು. ಇದು ಈ ಒಂದು ಕಾಂಬೋ ಪ್ಯಾಕಲ್ಲೇ ಬರಲಾಗುತ್ತೆ. ಯಾರಿಗೆ ಒಂದು ಆಲ್ಗೋ ಟ್ರೇಡಿಂಗ್ ಸರ್ವಿಸ್ ತೊಗೊಂಡಿರ್ತಾರೋ ಅವರಿಗೆ ಈ ಒಂದು ಸರ್ವಿಸನ್ನು ಕೊಡಲಾಗುತ್ತೆ. ನೆಕ್ಸ್ಟ್ ಒಂದು ಬಂದು AI ಲೆವೆಲ್ಸ್. AI ಲೆವೆಲ್ಸ್ ಅಂದರೆ ಈಗ ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡುವವರಿಗೆ ಸ್ಟಾಕ್ಸಲ್ಲಿ ಆಗಿರ್ಬೋದು, ಇಂಡೆಕ್ಸಲ್ಲಿ ಆಗಿರ್ಬೋದು, AI ಲೆವೆಲ್ಸ್ ಅಂತ ಒಂದು ಇಂಡಿಕೇಟರ್ನ ಕ್ರಿಯೇಟ್ ಮಾಡಲಾಗಿದೆ. ಈ ಒಂದು ಇಂಡಿಕೇಟರ್ ಏನು ಮಾಡುತ್ತೆ ಅಂದರೆ ಅದು ಪ್ರೀವಿಯಸ್ ಲೆವೆಲ್ಸ್ ಆಗಿರ್ಬೋದು, ಆ ಒಂದು ಡಾಟಾ ಪ್ರಕಾರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಭಾಳಷ್ಟು ನಮಗೆ ಎಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಪ್ರೈಸ್ ಅನ್ನೋದು ಒಂದು ಲೆವೆಲ್ ಮೇಲ್ಗಡೆ ಇದೆ ಅಂದರೆ ಆ ಒಂದು ಕೆಳಗಡೆ ಇರುವ ಲೆವೆಲನ್ನು ನಮಗೆ ಸಪೋರ್ಟ್ ಆಗುತ್ತೆ. ಸೊ ಮೇಲ್ಗಡೆ ಇರೋ ಲೆವೆಲನ್ನು ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ನೋಡ್ಬೋದು ಇದು ಸಪೋರ್ಟ್ ಲೆವೆಲ್. ಈ ಸಪೋರ್ಟ್ ಲೆವೆಲಿಂದ ರೆಸಿಸ್ಟೆನ್ಸ್ ಲೆವೆಲ್ ಹೋಗಿದೆ. ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗೆ ಹೋಗುತ್ತೆ. ಅವಾಗ ಇದೇನಾಗುತ್ತೆ, ಸಪೋರ್ಟ್ ಲೆವೆಲ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಭಾಳಷ್ಟು ಸಮಯಕ್ಕೆ ಇದು ಟೆಸ್ಟ್ ಮಾಡಿದೆ, ಬ್ರೇಕ್ ಆಗಿದೆ, ನಿಯರ್ ಟು ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗೆ ಹೋಗಿದೆ. ಓಕೆ, ಟಾಟಾ ಸ್ಟೀಲ್ ಫ್ಯೂಚರ್ಸ್ ಇದೆ ನೋಡಿ, ಫ್ಯೂಚರ್ಸಲ್ಲೂ ಮಾಡ್ಕೋಬೋದು. ಸಪೋರ್ಟ್ ಲೆವೆಲಿಂದ ರೆಸಿಸ್ಟೆನ್ಸ್ ಲೆವೆಲ್ಗೆ ಹೋಗಿದೆ, ರೆಸಿಸ್ಟೆನ್ಸ್ ಲೆವೆಲ್, ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್. ಈ ಥರ್ಡ್ ರೆಸಿಸ್ಟೆನ್ಸ್ ಲೆವೆಲ್ ಮೇಲ್ಗಡೆ ಬ್ರೇಕ್ ಆಗಿದ್ದಲ್ಲಿ ಭಾಳಷ್ಟು ಬುಲ್ಲಿಶ್ ಇರುತ್ತೆ ಅಂತ ಅದರ ಮೀನಿಂಗ್ ಬರುತ್ತೆ. ಓಕೆ, ಟಾಟಾ ಪವರ್ ನೋಡಿ. ಸೊ ಈ ಒಂದು ಲೆವೆಲಿಂದ ರೆಸಿಸ್ಟೆನ್ಸ್ ಲೆವೆಲ್ಗೆ ಹೋಗಿದೆ, ಇಲ್ಲಿ ಪ್ರೈಸ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ, AI ಲೆವೆಲ್ಸ್ ಇನ್ ಫಾರ್ಮೇಷನ್ ಆಗಿದೆ. ಅಲ್ಲಿ ಈ ಲೆವೆಲ್ಸ್ ಪ್ರಕಾರನೇ ಪ್ರೈಸ್ ಅನ್ನೋದು ಮೂವ್ಮೆಂಟ್ ಆಗಿದೆ. ಸೊ ಈ ಲೆವೆಲ್ಗೆ ಬಂದು ಇಲ್ಲಿ ಪ್ರೈಸ್ ಅನ್ನೋದು ಇಲ್ಲಿವರೆಗೆ ರೈಸ್ ಆಗಿದೆ, ಇಲ್ಲಿಂದ ರಿಜೆಕ್ಷನ್ ಆಗಿ ಅಗೇನ್ ಸಪೋರ್ಟ್ ಲೆವೆಲ್ಗೆ ಹೋಗಿದೆ, ಸಪೋರ್ಟ್ ಲೆವೆಲಿಂದ ಅಗೇನ್ ಅದು ರೆಸಿಸ್ಟೆನ್ಸ್ ಲೆವೆಲ್ ಬಂದು ಬ್ರೇಕ್ ಆಗಿದೆ. ಓಕೆ, ಸೊ ಈ ಒಂದು AI ಲೆವೆಲ್ಸ್ ಅನ್ನೋದು ಯಾವುದೇ ಸ್ಟಾಕ್ ಆಗಿರ್ಬೋದು ಇದು ವರ್ಕ್ ಆಗುತ್ತೆ. ಓನ್ಲಿ ನಾವು ಪರ್ಟಿಕ್ಯುಲರ್ ಸ್ಟಾಕ್ಸ್ನಲ್ಲಿ ತೊಗೊತ ಇಲ್ಲ, ಯಾವುದೇ ಸ್ಟಾಕ್ ಆಗಿರ್ಬೋದು, ಪ್ರತಿಯೊಂದು ಸ್ಟಾಕ್ಸಲ್ಲಿ ಇದು ವರ್ಕ್ ಆಗುತ್ತೆ. ನಾವು PCBಯಲ್ಲಿ ನೋಡೋಣ, ಇನ್ವೆಸ್ಟ್ಮೆಂಟ್ ಸ್ಟಾಕ್ ಏನು ಕೊಟ್ಟಿದ್ವಲ್ಲ PCBL ಸ್ಟಾಕ್, ಆ ಒಂದು ಸ್ಟಾಕ್ನೇ ನೋಡೋಣ. PCBL ನೋಡಿ, ಇದು ಈ ಒಂದು ಪ್ರೈಸ್ ಅನ್ನೋದು ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ R1 ಈ ಒಂದು ಲೆವೆಲ್ ಹತ್ರ ಮಾರ್ನಿಂಗಲ್ಲಿ ರೈಸ್ ಆಗಿದೆ, ಹೌದಾ? ಈ ಲೆವೆಲಿಂದ ಪ್ರೈಸ್ ಫಾಲ್ ಆದ್ರೂ ಅಗೇನ್ ಅದು ರೀಟ್ರೇಸ್ ಆದ್ರೂ ಈ ರೀಟ್ರೇಸ್ ಆಗಿದ್ದಲ್ಲಿ ಯಾವ ಲೆವೆಲಲ್ಲಿ ಅದು ರಿಜೆಕ್ಟ್ ಆಗಿದೆ, ಈ ರೆಸಿಸ್ಟೆನ್ಸ್ ಲೆವೆಲ್ ಆಟೋಮೆಟಿಕ್ ಆಗಿ ಈ ಒಂದು AI ಲೆವೆಲ್ಸ್ ಏನು ಫಾರ್ಮೇಷನ್ ಆಗಿದೆ ಅಲ್ಲಿಂದನೇ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗಿದೆ. ಯಾವುದೇ ಸ್ಟಾಕಲ್ಲಿ ಆಗಿರ್ಬೋದು AI ಲೆವೆಲ್ಸ್ ಅನ್ನೋದು ಪ್ರೀವಿಯಸ್ ಡಾಟಾ ಪ್ರಕಾರ ಆ್ಯಂಡ್ ಸಮ್ ಫಾರ್ಮುಲಾಸ್ ಪ್ರಕಾರ ಈ ಒಂದು ಲೆವೆಲ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಟೈಟನ್ ನೋಡಿ, ಈ ಸಪೋರ್ಟ್ ಲೆವೆಲಿಂದ ಇಲ್ಲಿವರೆಗೆ ಹೋಗಿದೆ, ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೆವೆಲ್. ಓಕೆ, ಸೊ ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಭಾಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು AI ಲೆವೆಲ್ಸ್ನ ಇಂಡಿಕೇಟರ್ ಅನ್ನೋದನ್ನು ನಾನು ಈ ಒಂದು ಕಾಂಬೋ ಪ್ಯಾಕಲ್ಲಿ ಕೊಡಲಾಗುತ್ತೆ. ಸ್ಟಾಕಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಭಾಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಫ್ರೀಯಾಗಿ ಕೊಡಲಾಗುತ್ತೆ, ಇದು ಲೈಫ್ ಟೈಮ್ವರೆಗೆ ಫ್ರೀಯಾಗಿರುತ್ತೆ. ಈ ಕೊಡುವ ಎಲ್ಲ ಸರ್ವಿಸ್ಗಳು ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ, ಯಾವುದೇ ಚಾರ್ಜಸ್ ಮಾಡೋದಿಲ್ಲ. ಸಪೋಸ್ ನೀವು ಸಿಸ್ಟಮ್ ಚೇಂಜ್ ಆಗಿದೆ, ಕರಪ್ಟ್ ಆಗಿದೆ, ಏನೇ ಇಶ್ಯೂಸ್ ಬರ್ಬೋದು, ನಾವು ಸಪೋರ್ಟ್ ಮಾಡಲಾಗುತ್ತೆ. ಪ್ರತಿಯೊಂದು ಕ್ಲಿಯರ್ ಆಗಿರುತ್ತೆ. ಈ ಒಂದು ಆಲ್ಗೋ ಟ್ರೇಡಿಂಗ್ ಭಾಳಷ್ಟು ಪೀಸ್ಫುಲ್ಲಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲಾರ್ದೆ, ಸೊ ಸ್ಟಾಕ್ ಮಾರ್ಕೆಟಿಂಗಲ್ಲಿ ರಿಟರ್ನ್ಸ್ ತೊಗೋಬೇಕು ಅಂದ್ಕೊಂಡಿದ್ದಲ್ಲಿ ಈ ಒಂದು ಆಲ್ಗೋ ಟ್ರೇಡಿಂಗ್ ಸರ್ವಿಸ್ ಅನ್ನೋದು ಭಾಳಷ್ಟು ಯೂಸ್ ಆಗುತ್ತೆ. ನಾನು ಕೊಡ್ತಿರೋದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಕ್ರೂಡ್ ಆಯಿಲಲ್ಲಿ ಕೊಡಲಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಕ್ರೂಡ್ ಆಯಿಲಲ್ಲಿ ಡಾಟಾ ತೋರಿಸ್ತೇನೆ. ಈ ಮಂತಲ್ಲಿ ಕ್ರೂಡ್ ಆಯಿಲಿಂದ ಬಂದಿರುವಂಥ ಒಂದು ರಿಟರ್ನ್ಸ್ ಎಷ್ಟು ಬಂದಿದೆ. ಆಗಸ್ಟ್ ಫ್ಯೂಚರ್ ನೋಡ್ಕೊಂಡಿದ್ರೆ ಆಗಸ್ಟ್ ಫ್ಯೂಚರಲ್ಲಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋ ಎಲ್ಲವೂ ನಮಗೆ ಪ್ರಾಫಿಟ್ಸ್, ಇದು ಕೆಳಗಡೆ ಬಂದಿರೋಂಥ ಬಾರ್ಸ್ ಎಲ್ಲವೂ ನೆಗೆಟಿವ್.
ಓಕೆ, ಲಾಸ್ ಆಗಿರುವಂಥ ಟ್ರೇಡ್ಸು. ಆಗಸ್ಟ್ ಎಕ್ಸ್ಪೈರಿಯಲ್ಲಿ 468 ಪಾಯಿಂಟ್ಸ್ ಅನ್ನೋದು ಗೇನ್ ಆಗಿದೆ. 1 ಪಾಯಿಂಟ್ ಗೇನ್ ಆಗಿದ್ದಲ್ಲಿ 100 ರೂಪೀಸ್ ಪ್ರಾಫಿಟ್ ಆಗುತ್ತೆ. 468 ಪಾಯಿಂಟ್ಸ್ ಅನ್ನೋದು ಗೇನ್ ಆಗಿದೆ. ಓಕೆ, ಅಂದರೆ 46,800 ರೂಪೀಸ್ ಅನ್ನೋದು ಪ್ರಾಫಿಟ್ಸ್ ಆಗಿರುತ್ತೆ. ಆಲ್ಗೋ ಟ್ರೇಡಿಂಗ್ ಆಪ್ಷನ್ಸ್ಗೆ ನಾವು ಯೂಸ್ ಮಾಡೋದು 40,000 ಕ್ಯಾಪಿಟಲ್ ಅನ್ನೋದು ಯೂಸ್ ಮಾಡಲಾಗುತ್ತೆ. 40,000 ಕ್ಯಾಪಿಟಲ್ ಅನ್ನೋದು ಯೂಸ್ ಮಾಡಲಾಗುತ್ತೆ. ಅಂದರೆ 100% ರಿಸಲ್ಟ್ ಅನ್ನೋದು ಬಂದಿದೆ. ಆ್ಯಂಡ್ ಸೆಪ್ಟೆಂಬರ್ ಫ್ಯೂಚರ್, ಪ್ರೆಸೆಂಟ್ ಮಂತ್ ಫ್ಯೂಚರ್ ನೋಡಿಕೊಂಡ್ರು ಪ್ರೆಸೆಂಟ್ ಈಗ 238 ಪಾಯಿಂಟ್ಸ್ ಅನ್ನೋದು ಪ್ರಾಫಿಟಲ್ಲಿ ರನ್ನಿಂಗಲ್ಲಿದೆ. ಕ್ರೂಡಲ್ಲಿ ಮೂಮೆಂಟ್ ಇರುತ್ತೆ ಆ್ಯಂಡ್ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಪ್ರೀಮಿಯಮ್ಸ್ನ ಅಷ್ಟು ಬೇಗ ಡಿಕೆ ಆಗೋದಿಲ್ಲ. ಡೆಫಿನೆಟ್ಲಿ ನಮಗೆ ಕ್ರೂಡಲ್ಲಿಂದ ಗುಡ್ ರಿಟರ್ನ್ಸ್ ಅನ್ನೋದು ಬರಲಾಗುತ್ತೆ. ಅದೇ ಥರ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ತೋರಿಸ್ತಾನೆ ಇರ್ತಾನೆ ರೆಗ್ಯುಲರ್ಲಿ. ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅನ್ನೋದು ಭಾಳಷ್ಟು ಚೆನ್ನಾಗಿದೆ. 100% ಗುಡ್ ರಿಟರ್ನ್ಸ್ ಬರುತ್ತೆ. ಆ್ಯಂಡ್ AI ಲೆವೆಲ್ಸ್ ಅನ್ನೋದು ಇಂಟರ್ಡೇ ಅಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಸ್ಟಾಕ್ಸಲ್ಲಿ AI ಲೆವೆಲ್ಸ್ ಅನ್ನೋದು ಭಾಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಎಲ್ಲ ಸರ್ವಿಸ್ ಅನ್ನೋದು ಈ ಒಂದು ಕಾಂಬೋ ಪ್ಯಾಕಲ್ಲಿ ಕೊಡಲಾಗುತ್ತೆ. ಈ ಕಾಂಬೋ ಪ್ಯಾಕ್ನ ಚಾರ್ಜಸ್ ಬಂದು 30,000 ಇದೆ. ಈ ಮಂತ್ ಎಂಡ್ ಆಗುವವರೆಗೆ ಅಂದರೆ ಆಗಸ್ಟ್ 31st ಒಳಗಡೆ 5,000 ರೂಪೀಸ್ ಅನ್ನೋದು ಡಿಸ್ಕೌಂಟ್ ಇದೆ. 25,000ಗೆ ಕೊಡಲಾಗುತ್ತೆ. 5,000 ರೂಪೀಸ್ ಡಿಸ್ಕೌಂಟ್ ಇದೆ. ಅಗೇನ್ ಮತ್ತೆ ಸೆಪ್ಟೆಂಬರ್ 1st ಬಂದಮೇಲೆ ಡಿಸ್ಕೌಂಟ್ ಅನ್ನೋದು ತೆಗೆಯಲಾಗುತ್ತೆ. 30,000ಗೆ ಈ ಒಂದು ಸರ್ವಿಸ್ ಅನ್ನೋದು ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯಮಾಡಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ವಾಟ್ಸಪ್ ನಂಬರ್. ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ಕಾಲ್ ಮಾಡಿ ಡಿಸ್ಕಷನ್ನು ಮಾಡ್ಬೋದು. ಭಾಳಷ್ಟು ಯೂಸ್ಫುಲ್ ಆಗುವಂಥ ಒಂದು ಸರ್ವಿಸ್. ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ಗೆ ಆಗಿರ್ಬೋದು, ಈ ಸರ್ವಿಸನ್ನು ಯೂಸ್ ಆಗುತ್ತೆ ಅನ್ನೋದಲ್ಲಿ ಈ ಒಂದು ವೀಡಿಯೋಸನ್ನು ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.